ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಜಸ್ಟ್ ಸ್ನಾನ ಆಯಿತು. ಟೈಮು 1 o'clock ಆಗ್ತಾಯಿದೆ. ಸೊ ಇಷ್ಟೊತ್ತನ ಮನೆ ಕ್ಲೀನಿಂಗ್ ಆಯಿತು. ಆ್ಯಂಡ್ ಬೆಳಗ್ಗೆ ಸ್ನಾನ ಮುಗಿಸ್ಕೊಂಡ್ರೆ ಅಡುಗೆ ಮಾಡಿರ್ತೀನಿ. ಆದ್ರೂ ಮತ್ತೆ ತಿರ್ಗಾ ಇನ್ನೊಂದು ಸಾರಿ ಮಾಡ್ತೀನಿ ನಾನು. ಯಾಕಂದರೆ ತಲೆ ತೊಳ್ಕೊಂಡಿರಲಿಲ್ಲ, ಭಾಳ ದಿನದಿಂದ ತೊಳ್ಕೊಬೇಕು ಅಂತ ಅಂದ್ಕೊಂಡಿದ್ದೆ. ಇನ್ನು ಬೆಳಗ್ಗೆ ಟಿಫಿನು ಆ್ಯಂಡ್ ಅಡುಗೆ ಎಲ್ಲ ಮಾಡೋದಿರುತ್ತೆ. ಸೊ ಅವಾಗ ಅಷ್ಟೊಂದು ಏನು ಸರಿ ಅನಿಸಲ್ಲ. ಏನಂದರೆ ತಲೆ ಕ್ಲೀನಾಗಿ ತೊಳ್ಕೊಳ್ಳೋದಕ್ಕೆ ಟೈಮು ಸಿಗಲ್ಲ. ಹಾಗಾಗಿ ತೊಳ್ಕೊಂಡಿಲ್ಲ. ಬಟ್ ಇವಾಗ ಟೈಮ್ ತೊಗೊಂಡು ತಲೆ ನೀಟಾಗಿ ತೊಳ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೆನಲ್ಲ, ಹಾಗಾಗಿ ಸೊ ಇವಾಗ ವಾಶ್ ಮಾಡಿಕೊಂಡೆ. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಫಸ್ಟ್ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆ, ಇವತ್ತು ತಿಂಡಿಗೆ ನಾನು ಏನಪ್ಪ ಅದು ಆಲೂ ಪರೋಟ ಮಾಡಿದ್ದೆ. ಅದನ್ನು ಇಷ್ಟೊತ್ತನ ಕ್ಲೀನಿಂಗ್ ಆಯಿತು. ಆಲೂ ಪರೋಟ ಮಾಡಿದ್ರೆ ಸಿಕ್ಕಾಪಟ್ಟೆ ಕಿಚನ್ ಕ್ಲೀನಿಂಗ್ ಮಾಡಬೇಕಾಗತ್ತೆ. ಆ್ಯಂಡ್ ಏನಾದರೂ ಸ್ಪೆಷಲ್ ಅಡುಗೆ ಮಾಡಿದ್ವಿ ಅಂದರೆ ಬಾಂಡೆ ಅಂತೂ ಹೇಳಬೇಡದು, ಅಷ್ಟು ಬಾಂಡೆ ಇರುತ್ತೆ. ಅದಿಷ್ಟು ವಾಶ್ ಮಾಡಿ ಕಿಚನ್ ಕ್ಲೀನ್ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ಅದಾದರೆ 1 o'clock ಇಷ್ಟೊತ್ತನ ಆಯ್ತು ನೋಡಿ. ಹಾಗೆ ಸ್ವಲ್ಪ ಹೊರಗಡೆ ಹೋಗೋದಿದೆ, ಹಾಗಾಗಿ ಇವಾಗ ತಲೆ ಸ್ನಾನ ಮಾಡಿಕೊಂಡೆ. ಇನ್ನು ಬೆಳಗ್ಗೆ ಎಲ್ಲರೂ ತಿಂಡಿ ತಿಂದು ಆಫೀಸಿಗೆ ಹೋದರು. ಅಪ್ಪು ಅಂತೂ ಭಾಳ ದಿನದಿಂದ ಕೇಳ್ತಾ ಇದ್ದ, ಆಲೂ ಪರೋಟ ಮಾಡಿ ಮಮ್ಮಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವನಿಗೋಸ್ಕರ ಇವಾಗ ಮಾಡಿಕೊಟ್ಟಿದ್ದೀನಿ. ಎಕ್ಸಾಮ್ ಎಲ್ಲ ಮುಗೀತಲ್ಲ, ಹಾಗಾಗಿ ಅವನಿಗೆ ಎಕ್ಸಾಮ್ ಮುಗಿಲಿ ಆಮೇಲೆ ಮಾಡ್ತೀನಿ, ಅದಕ್ಕೆಲ್ಲ ಟೈಮ್ ಬೇಕಾಗುತ್ತೆ. ಏನೋ ಒಂದು ಸ್ವಲ್ಪ ನಮಗೂ ಕೂಡ ಮೂಡೆಲ್ಲ ಅಪ್ಸೆಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ. ಬಟ್ ಯಾರು ಏನೇ ಅಂದ್ರೂ, ಯಾರು ಏನೇ ತಿಳ್ಕೊಂಡ್ರು, ಯಾರು ಎಷ್ಟೇ ಯೋಚನೆ ಮಾಡಿ ಬಿಡಿಸ್ಬೇಕು ಅಂದ್ರೂ ನನ್ನ ಮಾತ್ರ ಬಿಡ್ಸೋಕ್ಕಾಗಲ್ಲ. ಸೊ ಯಾಕಂದರೆ ನಾನು ಯಾವುದೇ ಒಂದು ಡಿಸಿಷನ್ ತೊಗೊಂಡ್ರೆ ಅದು ತುಂಬ ಯೋಚನೆ ಮಾಡಿ ತೊಗೊಂಡಿರ್ತೀನಿ. ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ನಾನು ಮಾತ್ರ ಬ್ಲಾಗ್ ಮಾಡೋದು ಬಿಡಲ್ಲ. ಸೊ ಹಾಗಾಗಿ ಯಾಕಂದರೆ ಇದ್ರ ಕಷ್ಟ ಮಾಡಿದವ್ರಿಗೆ ಗೊತ್ತಿರುತ್ತೆ. ಸುಮ್ಮನೆ ಖಾಲಿ ಪಿಲಿ ಬಂದು ಮತ್ತೊಬ್ರಿಗೆ ಹೇಳ್ಕೊಡೋದು ಆ್ಯಂಡ್ ಅವರಿಂದ ಹೇಳಿಸೋದು ಈ ಥರ ಮಾಡಿದ್ರೆ ನಾನಂತೂ ಕೇಳಲ್ಲ. ಯಾಕಂದರೆ ನಮ್ಮ ಇಷ್ಟಕ್ಕಾಗಿ ನಾನು ಬದುಕ್ತೀನಿ, ಬೇರೆಯವ್ರ ಇಷ್ಟಕ್ಕಾಗಿ ನಾನು ಬದುಕಲ್ಲ. ಸೊ ಅದು ನನಗೆ ಬೇರೆಯವ್ರ ಇಷ್ಟಕ್ಕಾಗಿ ನಾನು ಬದುಕಿದ್ನಿ ಅಂತಂದರೆ ನನಗೆ ಖುಷಿನೇ ಇರಲ್ಲ. ಸೊ ನನ್ನ ಬದುಕಿನ ಮೇಲೆ ನನಗೆ ಇಂಟ್ರೆಸ್ಟೇ ಇರಲ್ಲ. ಸೊ ಹಾಗಾಗಿ ನಾನು ಯಾರ ಮಾತನ್ನೂ ಕೇಳಲ್ಲ. ಬಟ್ ಸಮ್ಟೈಮ್ಸ್ ಕೆಲವೊಬ್ರು ಮಾತನ್ನು ಕೇಳ್ತೀನಿ. ಅದು ಸೊ ನನಗೂ ಕರೆಕ್ಟ್ ಅನಿಸಿರ್ಬೇಕು, ಅವ್ರಿಗೂ ಕರೆಕ್ಟ್ ಅನಿಸಿರ್ಬೇಕು. ಆವಾಗ ಸಮ್ಟೈಮ್ಸ್ ಕೆಲವೊಂದು ವಿಚಾರಗಳನ್ನು ಮಾತ್ರ ಕೇಳ್ತೀನಿ. ಅದು ಬಿಟ್ಟರೆ ನನ್ನ ಲೈಫು ಅಂತ ಬಂದರೆ ನಾನು ಯಾರ ಮಾತನ್ನೂ ಕೇಳಲ್ಲ. ಎಷ್ಟೇ ಫೋರ್ಸ್ ಹಾಕಿದ್ರೂ ಕೂಡ ಐ ಡೋಂಟ್ ಕೇರ್. ಬಟ್ ತಿರ್ಗಾ ಈ ಥರ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಬೇಕಾದರೆ ಪ್ರೋತ್ಸಾಹ ಮಾಡಿ. ನಿಮ್ಮ ಮನೆಯಲ್ಲಿ ಕೂಡ ಕೆಲವೊಬ್ರು ಎಲ್ಲ ಸ್ಟಾರ್ಟ್ ಮಾಡೋರು ಇರ್ತಾರೆ, ಅವರಿಗೆ ಇದ್ರ ಬಗ್ಗೆ ಐಡಿಯಾಸ್ ಇರಲ್ಲ. ಆ್ಯಂಡ್ ಮನಸ್ಸಿನಲ್ಲೊಂದು ಮೇಲೊಂದು ಇರ್ತಿರ್ತಾರೆ. ಸೊ ಅಂಥವ್ರಿಗೆ ಏನಾದರೂ ಮಾಡಿ. ಸೊ ಈ ಥರ ಹೇಳಿಕೊಟ್ಟು ಬಿಡಿಸೋದ್ರಿಂದ ಉಪಯೋಗ ಇಲ್ಲ. ಆ್ಯಂಡ್ ಯಾರೇ ಹೇಳಿದ್ರು ನಾನು ಮಾತ್ರ ಬಿಡಲ್ಲ. ಆ್ಯಂಡ್ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ವಿಚಾರ ಮಾಡಿ ಮತ್ತೆ ಡಿಸಿಷನ್ ತಗೊಂಡೆ ನಾನು. ಅಂದರೆ ಬಿಡೋ ಚಾನ್ಸೇನು ಇರಲಿಲ್ಲ. ಬಟ್ ಕೆಲವೊಬ್ರಿಗೆ ಎಷ್ಟು ಅಂತ ತಿಳಿಸಿ ಹೇಳೋಕ್ಕಾಗತ್ತೆ, ತಿಳುವಳಿಕೆ ಇಲ್ಲದೆ ಇರೋರಿಗೆ ತಿಳಿಸಿ ಹೇಳೋಕ್ಕಾಗಲ್ಲ. ಹಾಗಾಗಿ ನಾನು ಚಿಕ್ಕವಳೆ, ಬಟ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿಮಗೆ ಹೇಳಿದ್ದೀನಿ. ಅದ್ರ ಮೇಲೆ ನಿಮ್ಮ ಇಷ್ಟ. ಓಕೆ, ಸೊ ಗೈಸ್, ಹಾಗೆ ಇವಾಗ ಅಣ್ಣನ ಮನೆಗೆ ಹೊರಟಿದ್ದೀನಿ. ಅವನಿಗೆ ನಿನ್ನೆ ಹುಷಾರಿರಲಿಲ್ಲ, ಏನೋ ಊಟ ಏನೋ ಹೆಡಕ್ಕೆ ಹಿಡ್ದಿತ್ತಂತೆ. ಆ ಹೆಡದಕ್ಕೆ ಹಿಡಿದಾಗ ಹಿಂಗಾಗಿರ್ಬೇಕು ಮೋಸ್ಟ್ಲಿ. ಹಿಂಗಾದಾಗ ಮಲ್ಕೊಂಡಿದ್ದಾನೆ. ಅದು ಅಷ್ಟೇ ಕೂತ್ಬಿಟ್ಟಿದೆ. ಪೇನ್ ಆಗಿದೇನೋ. ಹಾಸ್ಪಿಟಲ್ಗೆ ಹೋಗಿದ್ದ. ಹಾಸ್ಪಿಟಲಲ್ಲಿ ಒಂದು ಇಂಜೆಕ್ಷನ್, ಪೇನ್ ಕಿಲ್ಲರ್ ಇಂಜೆಕ್ಷನ್ ಮಾಡಿದರು. ಆ ಪೇನ್ ಕಿಲ್ಲರ್ ಇಂಜೆಕ್ಷನ್ ತೊಗೊಂಡು ಅವನು ಕಟ್ಟಿಂಗ್ ಶಾಪಿಗೆ ಹೋಗಿದ್ದಾನೆ. ಅಲ್ಲಿ ಹೋದ ತಕ್ಷಣ ಸುಸ್ತಾಗಿ ಚಕ್ರ ಬಂದು ಬಿದ್ದನಂತೆ. ಅದಾದಮೇಲೆ ವಾಮಿಂಟ್ ಆಯ್ತಂತೆ. ಸೊ ಹಾಗಾಗಿ ನೈಟ್ ಎಷ್ಟು ಗಂಟೆಗೆ ಅಂದರೆ 7 o'clockಗೇನೋ ಫೋನ್ ಬಂತು ನಮಗೆ. ಸೊ ಈ ಥರ ಆಗಿದೆ ಬಾ ಅಂಥೇಳಿ. ಯಾಕಂದರೆ ಹತ್ರದಲ್ಲಿರೋರು ನಾವೇ, ಯಾರಾದರೂ ಹತ್ರದಲ್ಲಿ ಇದ್ದವ್ರಿಗೆ ಮಾತ್ರ ಕರೆಯೋಕ್ಕಾಗುತ್ತೆ. ಹಾಗಾಗಿ ಯಜಮಾನ್ರು ಫೋನ್ ಹಚ್ಚಿದ್ರು. ಆವಾಗ ನಾನು ಅವ್ರ ಹತ್ರನೇ ಇದೆ.
ಸೊ ಈ ಥರ ಫೋನ್ನಾಗ ಮಾತಾಡಿ ಸಡನ್ಲಾಗಿ ಹೋದರು. ಹೋದ ತಕ್ಷಣ ನನಗಂತೂ ಫುಲ್ಲು ಗಾಬರಿ ಆಗಿಬಿಡ್ತು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೂಡ ಆಗ್ತಾ ಇದೆ. ಇನ್ನು ದೊಡ್ಡವರಂತೂ ಬಿಡಿ, ಅರ್ಧ ವಯಸ್ಸೇ ಆಗಿರುತ್ತೆ, ಕೆಲವೊಬ್ಬರಿಗೆ ಆಗುತ್ತೆ. ಅವ್ರದ್ದು ಹೆಲ್ತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಏನಂದರೆ ಅದಕ್ಕೋಸ್ಕರ ನಮಗಂತೂ ಫುಲ್ ಶಾಕ್ ಆಗಿಬಿಡ್ತು, ಏನಾಯ್ತಪ್ಪ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವ್ರು ಹೋಗಿ ಆ ಹಾಸ್ಪಿಟಲ್ಗೆಲ್ಲ ತೋರಿಸಿ ಫುಲ್ ಚೆಕಪ್ ಎಲ್ಲ ಮಾಡಿಸಿದ್ರು. ಅಂದರೆ ಬಾಡಿ, ಆಮೇಲೆ ಹಾರ್ಟು, ಪಲ್ಸ್ ಎಲ್ಲ ಚೆಕ್ ಮಾಡಿಸಿದ್ರು. ಸೊ ನಾರ್ಮಲ್ ಇದೆ, ಹಾಗೇನಿಲ್ಲ, ಸ್ವಲ್ಪ ರೆಸ್ಟ್ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ಸೊ ನಿನ್ನೆ ಅವನಿಗೆ ಏನು ಸಿಮ್ಟಮ್ಸ್, ಈ ಹಾರ್ಟ್ ಅಟ್ಯಾಕ್ ಕೆಲವೊಂದು ಸಿಮ್ಟಮ್ಸ್ ಏನು ಅಂತಂದರೆ ಸಡನ್ಲಾಗಿ ಸುಸ್ತಾಗ್ಬಿಡುತ್ತೆ, ಆ್ಯಂಡ್ ಚಕ್ರ ಬರುತ್ತೆ, ಅದಾದಮೇಲೆ ವಾಮಿಟ್ ಆಗುತ್ತೆ. ಸೊ ಇಷ್ಟು ಆಯಿತು ಅಂದರೆ ಅದು ಎಕ್ದಮ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ. ಹಾಗಾಗಿ ಅವನು ಈ ಇತ್ತೀಚಿನ ದಿನಗಳಲ್ಲಿ ನಮ್ಮೂರಲ್ಲೂ ಕೂಡ ಕೆಲವೊಂದೆಲ್ಲ ಆಗ್ತಾ ಇರೋದ್ರಿಂದ, ಮೊನ್ನೆ ರೀಸೆಂಟಾಗಿ ಒಬ್ರದ್ದು ಹಾರ್ಟ್ ಅಟ್ಯಾಕ್ ಆಯಿತು, ಚಿಕ್ಕವಂದೇ. ಅದೆಲ್ಲ ಕೇಳಿ ಏನಾಗುತ್ತೆ ಅಂದರೆ ಇರೋ ಎನರ್ಜಿ ಕೂಡ ಹೋಗ್ಬಿಡುತ್ತೆ. ಎಷ್ಟೇ ಹೋಪ್ಸ್ ಇಟ್ಕೊಂಡು ಜೀವನ ಮಾಡಬೇಕು, ಚೆನ್ನಾಗಿ ತಿನ್ನಬೇಕು, ಉಣ್ಬೇಕು, ಹೆಲ್ದಿ ಇಟ್ಕೋಬೇಕಂತಂದ್ರೂ ಸಮ್ಟೈಮ್ಸ್ ಕೆಲವೊಂದು ಸಾರಿ ಹೋಗ್ಬಿಡುತ್ತೆ. ಸೊ ಅದು ತಲೆಯಲ್ಲಿ ಇತ್ತು ಅಂದರೆ, ಈ ಹಾರ್ಟ್ ಅಟ್ಯಾಕ್ ಆಗದೆ ಇರೋರು ಕೂಡ ಆಯಿತು ಅನ್ನೋ ಫೀಲ್ ಇತ್ತು ಅಂದರೆ ಅದು ಆಗೇ ಬಿಡುತ್ತೆ. ಸೊ ಅವನಿಗೂ ಕೂಡ ಅದೇ ಫೀಲ್ ಬಂತು ಆ ಕ್ಷಣದಲ್ಲಿ. ಸೊ ಹಾಗಾಗಿ ನಮಗೂ ಕೂಡ ಫುಲ್ ಕೈಕಾಲೆಲ್ಲ ತಣ್ಣಗಾಗ್ಬಿಡ್ತು. ಸಡನ್ಲಿ ಈ ಥರ ಆಯಿತು ಅಂದರೆ ಯಾರಿಗಾದರೂ ಅದೇ ಸಿಮ್ಟಮ್ಸ್ ಎಲ್ಲ ಸೇಮ್ ಇತ್ತು ಅಂದರೆ ಅದನ್ನೇ ತಿಳ್ಕೊಂಬಿಡ್ತೀವಿ ನಾವು ಕೂಡ. ಹಾಗಾಗಿ ತೋರಿಸಿದ ತಕ್ಷಣ ಸ್ವಲ್ಪ ರೆಸ್ಟ್ ತೊಗೊಳ್ಳಿ, ಹಾಗೇನಿಲ್ಲ, ಸ್ವಲ್ಪ ವೀಕ್ ಆಗಿದ್ದೀರಾ, ಆ್ಯಂಡ್ ಸ್ವಲ್ಪ ಚೆನ್ನಾಗಿ ಊಟ ಮಾಡಿ ಅಂಥೇಳಿ ಹೇಳಿದಾರಂತೆ. ಸೊ ನಿನ್ನೆ ಚೆಕಪ್ಪಿಗೆ ಹೋಗಿ ಕರ್ಕೊಂಬಂದು ಮನೆಯಲ್ಲಿ ಬಿಟ್ಟಿದ್ದಾರೆ ಯಜಮಾನ್ರು. ಸೊ ಇವತ್ತು ರೆಸ್ಟ್ ತೊಗೋತಾ ಇದ್ದಾನಂತೆ. ಹಾಗಾಗಿ ಹೋಗಿ ನಾನು ಕೂಡ ನೋಡ್ಕೊಂಬರೋಣ ಅಂತ ಸೊ ಇವಾಗ ಹೊರಟಿದ್ದೀನಿ. ಬನ್ನಿ, ಅಲ್ಲಿ ಹೋದ್ಮೇಲೆ ನೋಡೋಣ ಏನಾಯಿತು ಏನಿಲ್ಲ, ಯಾವ ಥರ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ. ಸೊ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ಆ ಥರದ್ದು ಕೆಲವೊಂದು ಸಿಮ್ಟಮ್ಸ್ ಇರುತ್ತೆ. ಬಟ್ ಅದು ಸ್ವಲ್ಪ ಚಿಕ್ಕದ್ರಲ್ಲಿತ್ತು ಅಂದರೆ ನಾವು ಆವಾಗಲೇ ಮುಂಜಾಗ್ರತೆ ಆಗಿರಬೇಕು. ನೋಡೋಣ, ಹೋಗಿ ಅವನನ್ನು ಮಾತಾಡ್ಸ್ಕೊಂಡು ಬರೋಣ. ಸೊ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆ, ಕ್ವಿಕ್ಕಾಗಿ ಇವಾಗ ಸೊ ನಾನು ಹೋಗಿ ರೆಡಿ ಆಗಿಬಿಟ್ಟು ಬರ್ತೀನಿ. ಇನ್ನು ನಾನಂತೂ ರೆಡಿ ಆದೆ, ಇನ್ನು ರೆಡಿ ಆಗಿ ಹೊರಟಿದ್ದೀನಿ. ತಲೆ ವಾಶ್ ಮಾಡಿದ್ನಲ್ಲ, ನನಗೆ ಬಾಚ್ಕೊಳ್ಳೋದಕ್ಕೆ ಟೈಮೇ ಸಿಗಲಿಲ್ಲ. ಅವರು ಆ ಕಡೆಯಿಂದ ಯಜಮಾನ್ರು ಕೂಡ ಹೊರಟಿದ್ರು. ಅವರಿದ್ದರು ಅಂದರೆ ಒಂದು 10-15 ನಿಮಿಷ ಅವ್ರ ಜೊತೆ ಕೂತ್ಕೋಬೋದು ಅಂತ ಹೇಳ್ಬಿಟ್ಟು ಸೊ ಈ ಕಡೆಯಿಂದ ನಾನು ಒಬ್ಬಳೇ ಹೊರಟಿದ್ದೀನಿ. ಆ್ಯಂಡ್ ನಾನು ಸೈಕಲ್ ಇದೆಯಲ್ಲ, ಸೈಕಲ್ ತೊಗೊಂಡೋಗ್ತೀನಿ, ಜಾಸ್ತಿ ಸೈಕಲೇ ಯೂಸ್ ಮಾಡ್ತೀನಿ. ಬಟ್ ಆಲ್ರೆಡಿ ನಾನು ಹೋಗೋಷ್ಟೊತ್ತಿಗೆ ಅವ್ರು ಬಂದುಬಿಟ್ಟಿದ್ರು. ಅದಾದಮೇಲೆ ನಾನು ಅಲ್ಲಿ ಹೋಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಅದು ನನಗೆ ಇಷ್ಟ ಆಗಲಿಲ್ಲ, ತೋರಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಅಲ್ಲಿ ಟೈಮು ಸಿಕ್ಕಾಪಟ್ಟೆ ಆಗಿಬಿಟ್ಟಿತ್ತು. 5:50ಗೇನೋ ಬಿಟ್ಟಿದ್ದೀನಿ. ಆ್ಯಂಡ್ ಅಷ್ಟೊತ್ತಿಗೆ ಮಕ್ಕಳು ಕೂಡ ಬಂದು ಕೆಳಗಡೆ ಆಟ ಆಡ್ತಿದ್ರು. ಒನ್ ಕೇಸ್ ನಾನು ಎಲ್ಲಾದರೂ ಹೊರಗಡೆ ಹೋದರೆ ಅವರು ಕೆಳಗಡೆನೇ ಆಟ ಆಡ್ತಾರೆ. ವಾಚ್ಮ್ಯಾನ್ ಎಲ್ಲ ಇರ್ತಾರಲ್ಲ, ಅವರು ಸೇಫ್ಟಿಗೆ ಆ ಭರವಸೆ ಮೇಲೆ ನಾನು ಎಲ್ಲಿಯಾದರೂ ಹೋದ್ನಿ ಅಂತಂದರೆ ಸ್ವಲ್ಪ ಲೇಟ್ ಮಾಡಿ ಬಂದ್ರೂ ಕೂಡ ನಡೆಯುತ್ತೆ. ಆ್ಯಂಡ್ ಬಂದ ತಕ್ಷಣ ಅಮ್ಮು ಅಂತೂ ಫುಲ್ ಕ್ವಶನ್ ಮೇಲೆ ಕ್ವಶನ್ ಕೇಳಿದ್ಲು. ಎಲ್ಲಿಗೆ ಹೋಗಿದ್ದಿ, ಆ್ಯಂಡ್ ಏನು ತೊಗೊಂಬಂದಿದ್ದಿ, ಆ್ಯಂಡ್ ನನಗೆ ಬಿಟ್ಟೆ ಹೋಗ್ತಿದ್ದಿ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಕ್ವಶನ್ ಕೇಳ್ತಿರ್ತಾಳೆ. ಅದಕ್ಕೆಲ್ಲ ಆನ್ಸರ್ ಮಾಡಿದೆ. ಆ್ಯಂಡ್ ಆನ್ಸರ್ ಮಾಡಲೇಬೇಕು, ಯಾಕಂದರೆ ನಾವು ಪ್ರಶ್ನೆನ ಕೇಳ್ತೀವಿ ಮಕ್ಕಳಿಗೆ ಅಂದರೆ ಮಕ್ಕಳು ಕೂಡ ಆನ್ಸರ್ ಮಾಡ್ತಾರೆ. ಈಗ ಮಕ್ಕಳು ಕೇಳ್ತಾರೆ ಅಂದರೆ ನಾವು ಕೂಡ ಆನ್ಸರ್ ಮಾಡಬೇಕು. ಆವಾಗ ಅದನ್ನು ಕೂಡ ಅವರು ಅಬ್ಸರ್ವ್ ಮಾಡ್ತಾರೆ. ಸೊ ನಮ್ಮಮ್ಮ ಎಲ್ಲ ಹೋದ್ರೂ ನಾನು ಕೇಳಿದ್ರು ಅದಕ್ಕೆಲ್ಲ ಕರೆಕ್ಟಾಗಿ ಆನ್ಸರ್ ಮಾಡ್ತಾಳೆ ಅಂಥೇಳಿ ಒಂದು ಅವಳಿಗೆ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಎಲ್ಲೇ ಹೋದ್ರೂ ಹಠ ಮಾಡಲ್ಲ, ಯಾಕಂದರೆ ಕರೆಕ್ಟಾಗಿ ನಾನು ಹೇಳಿರ್ತೀನಲ್ಲ. ಏನಾದರೂ ತೊಗೊಂಬರಕ್ಕೆ ಹೋಗಿದ್ನಿ ಅಂತಂದರೆ ತೊಗೊಂಡ್ಬರಕ್ಕೆ ಹೋಗಿದ್ದೆ ಅಂತ ಹೇಳಿರ್ತೀನಿ. ಇಲ್ಲದೆ ಹೋದರೆ ಯಾರನ್ನಾರ ಮಾತಾಡ್ಸೋಕ್ಕೆ ಹೋಗಿದ್ನಿ ಅಂದರೆ ಈ ಥರ ಮಾತಾಡ್ಸೋಕ್ಕೆ ಹೋಗಿದ್ದೆ ಅಂತ ಹೇಳಿರ್ತೀನಿ. ಆವಾಗ ಸೈಲೆಂಟ್ ಆಗ್ತಾಳೆ. ಬಟ್ ಅದಾದಮೇಲೆ ಬಹಳ ದಿನದಿಂದ ಇದು ತಬಲ ಏನೋ ಅಂತಾರಲ್ಲ, ಸೊ ಇದು ಮೇಲ್ಗಡೆ ಇಟ್ಬಿಟ್ಟಿದ್ದೆ, ಯೂಸ್ ಮಾಡ್ತಿರಲಿಲ್ಲ. ಆ್ಯಂಡ್ ಈಗ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ತೆಗೆದಿಟ್ಟಿದ್ದೆ. ಅಮ್ಮ ಬಂದ ತಕ್ಷಣ ಹಾಡು ಹಾಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು. ಒಂಥರ ಏನೋ ಇದ್ರೂ ಖುಷಿ ಆಗುತ್ತೆ. ಏನು ತೊಗೊಂಬಂದ್ರೂ ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿ ನೀಟಾಗಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಬಿಟ್ಟಿರ್ತಾಳೆ. ಹಾಗಾಗಿ ಏನು ತೊಗೊಂಬಂದ್ರೂ ವೇಸ್ಟ್ ಅಂತ ಆಗಲ್ಲ, ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾಳೆ.
ಹಾಗೆ ಏನೋ ಒಂದು ಗಿಫ್ಟ್ ಕೂಡ ಕೇಳಿದ್ದಾಳೆ. ಅದು ಯಾವಾಗ ತೊಗೊಂಬರೋಕ್ಕಾಗುತ್ತೋ, ಟೈಮೇ ಸಿಗ್ತಾ ಇಲ್ಲ. ಹೊರ್ಗಡೆ ಹೋದ್ವಿ ಅಂತಂದರೆ ಟೈಮ್ ಸಾಕಾಗಲ್ಲ. ಏನೋ ಒಂದು ಅವು ಕೂಡ ಇರೋದಿಲ್ಲ. ಅವಳೊಂದು ಏನೋ ಆಟದ ಸಾಮಾನು ಹೇಳಿದ್ದಾಳೆ, ತೊಗೊಂಬರೋಣ ನೋಡೋಣ ಅದನ್ನು ಕೂಡ. ಆ್ಯಂಡ್ ಇವಾಗ ಆಟ ಎಲ್ಲ ಆಯ್ತಲ್ವ, ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇನ್ನು ನೈಟ್ ಆಗೋಷ್ಟೊತ್ತಿಗೆ ನಾನು ನೈಟಿಗೆ ಅಡುಗೆ ಮಾಡ್ಕೊಂಬಿಡ್ತೀನಿ. ನೈಟು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ನನಗೆ ಅಡುಗೆ ಮಾಡೋಕ್ಕೆ ಮೂಡ್ ಬರಲ್ಲ. ಹಾಗಾಗಿ ಏನಂದರೆ ಈಗ ಚಿಕ್ಕ ಪುಟ್ಟ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋದಾಯಿತು ಅಂದರೆ ಮಾಡ್ಕೋಬೋದು ಬಿಸಿ ಬಿಸಿಯಾಗಿ. ಇವಾಗ ನೈಟಿಗೆ ನಾನು ರೊಟ್ಟಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆ ಅಂತೂ ಟೈಮ್ ಸಿಗ್ತಾಯಿಲ್ಲ. ಇನ್ನು ಮಧ್ಯಾಹ್ನ ಅಂತೂ ನನಗೆ ಕ್ಲೀನಿಂಗ್ ಮಾಡ್ಕೊಳ್ಳೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಆ್ಯಂಡ್ ನೈಟ್ ಆದರೂ ಅಡುಗೆ ಮಾಡ್ಕೊಳ್ಳೋಣ, ಇವತ್ತು ರೊಟ್ಟಿ ಮಾಡೋಣ, ಬಹಳ ದಿನ ಆಯಿತು ರೊಟ್ಟಿ ಮಾಡದೇ ಇರೋದು. ಇನ್ನೊಂದು ಬಿಸಿ ಬಿಸಿದು ಸಿಗ್ತಾಯಿಲ್ಲ ಮಕ್ಕಳಿಗೆ. ರೊಟ್ಟಿ ಮಾಡಿ ಇಟ್ಟಿರೋದು ಆರಿದೆಲ್ಲ ಮಧ್ಯಾಹ್ನಕ್ಕೆ ಮಾಡಿದೆ ಅಂದರೆ ಈಗ ಸಾಯಂಕಾಲ ಅಷ್ಟೊತ್ತಿಗೆ ಆರಿಬಿಡುತ್ತೆ. ಅವ್ರಿಗೆ ಕೊಡೋದಕ್ಕೆ ಮನಸ್ಸೇ ಆಗೋಲ್ಲ. ಇನ್ನು ನೈಟ್ ಮಾಡಬೇಕು ಅಂದರೆ ಅವರಿಗೆ ಓದಿಸೋದು, ಬರ್ಸೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅದರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಹಾಗಾಗಿ ಮತ್ತೆ ಬಂದು ನಾನು ಈ ಥರ ರೊಟ್ಟಿ ಮಾಡೋದಕ್ಕೆ ಟೈಮ್ ಸಿಗೋಲ್ಲ. ಟೈಮ್ ಸಿಕ್ಕಾಪಟ್ಟೆ ಬೇಕು ನನಗೆ ರೊಟ್ಟಿ ಮಾಡಬೇಕು ಅಂದರೆ. ಒಂದು 10 ಮಾಡ್ಬೇಕಂದ್ರೂ ಎಲ್ಲ ಸವರ್ಸ್ಕೋಬೇಕಲ್ಲ. ಹಾಗಾಗಿ ಸ್ವಲ್ಪ ಏನಾಗುತ್ತೆ, ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಮಾಡ್ಕೊಂಡಿರಲಿಲ್ಲ. ಆ್ಯಂಡ್ ಸ್ನ್ಯಾಕ್ಸು ಇನ್ನು ಈವ್ನಿಂಗ್ ಟೈಮ್ನಲ್ಲಿ ಸ್ನ್ಯಾಕ್ಸ್ ಮಾಡಿಕೊಡ್ತಾಯಿದ್ದೆ. ಇವತ್ತು ಸ್ನ್ಯಾಕ್ಸ್ ಏನೂ ಬೇಡ, ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಪುಂಡಿ ಪಲ್ಯ ಮಾಡೋಣ ಚೆನ್ನಾಗಿ, ಒಂಥರ ಅದ್ರ ಜೊತೆಗೆ ಕಾಂಬಿನೇಷನ್ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ, ಟೇಸ್ಟ್ ಚೆನ್ನಾಗಿರುತ್ತೆ, ಊಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಪುಂಡಿ ಪಲ್ಯಕ್ಕೆ ಮಾಡ್ತಾಯಿದ್ದೀನಿ. ಆ ಕಡೆ ಬೇಳೆಗೆ ಇಟ್ಟಿದ್ದೀನಿ. ಆ್ಯಂಡ್ ಇವಾಗ ಬರ್ತಾನೆ ನಾನು ಆ್ಯಂಡ್ ನಮ್ಮ ಅಕ್ಕ ಕಾಲ್ ಮಾಡ್ತಾ ಇದ್ದಾಳೆ. ಹಾಗಾಗಿ ಅದನ್ನು ಕಟ್ ಮಾಡಿಬಿಟ್ಟು, ಯಾಕಂದರೆ ಈಗ ಮಾತಾಡ್ತಾ ಕೂತ್ಕೊಂಡಂದರೆ ಟೈಮ್ ಸಿಕ್ಕಾಪಟ್ಟೆ ಆಗಿಬಿಡುತ್ತೆ. ಆ್ಯಂಡ್ ಹಾಗಾಗಿ ಪುಂಡಿ ಪಲ್ಯ ಕಟ್ ಮಾಡಿ ಬೇಳೆ ಒಳಗಡೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ತೀನಿ, ಏನೂ ಕಾಣಬಾರ್ದು. ಅಪ್ಪುಗೆಲ್ಲ ಕಾಣೋ ಥರ ಇತ್ತು ಅಂದರೆ ಎಲ್ಲ ಸೈಡಿಗೆ ಇಟ್ಬಿಟ್ಟು ಬರೀ ಬೇಳೆ ಮಾತ್ರ ಉಣ್ತಾನೆ. ಆ ಥರ ಮಾಡಿದ್ರೆ ಎನರ್ಜಿ ಬರೋಲ್ಲ. ಆ್ಯಂಡ್ ಹಾಗಾಗಿ ಎಲ್ಲ ಕಟ್ ಮಾಡಿಬಿಟ್ಟು ತಿರ್ಗಾ ಕಾಲ್ ಮಾಡ್ತಾ ಇದ್ದಾಳೆ. ನೋಡೋಣ, ಪಿಕ್ ಮಾಡಿ ಆಮೇಲೆ ಮಾತಾಡ್ತೀನಿ. ಇನ್ನು ಕಟ್ ಮಾಡಿ ಇಡ್ತಾ ಇದ್ದೀನಿ. ಬೆಳಕು ತುಂಬ ಜಾಸ್ತಿ ಅಲ್ವಾ, ಹಾಗಾಗಿ ಸ್ವಲ್ಪ ಬ್ರೈಟ್ ಆಗೋದು, ಕತ್ಲಾಗೋದು ಈ ಥರ ಕಾಣಿಸ್ತಾ ಇದೆ. ಇನ್ನು ನೈಟ್ ಆಗೋಷ್ಟೊತ್ತಿಗೆ ನಾನು ಅಡುಗೆ ಮಾಡಿಕೊಂಡು ತೆಗೆದಿಟ್ಕೊಂಡ್ಬಿಡ್ತೀನಿ. ಇವಾಗಲೇ ರೊಟ್ಟಿ ಮಾಡ್ತೀನಲ್ವ, ಬಿಸಿ ಬಿಸಿ ಊಟಕ್ಕೆ ಕೊಟ್ಬಿಡ್ತೀನಿ. ಆ ಬಿಸಿ ಬಿಸಿ ರೊಟ್ಟಿ ಪಲ್ಯ ಊಟ ಮಾಡಿದ್ರು ಅಂತಂದರೆ ನೈಟು ಸ್ವಲ್ಪ ಏನಾದರೂ ರೈಸು ಅಥವಾ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಥರ ಏನಾದರೂ ತಿಂದು ಮಲ್ಕೊಂಬಿಡ್ತಾರೆ. ಆ್ಯಂಡ್ ಇವಾಗ ನಮ್ಮ ಅಕ್ಕ ಕೂಡ ಕಾಲ್ ಮಾಡ್ತಾಯಿದ್ಲು. ನಾಳೆ ಏನೋ ಅವ್ರ ಸ್ಕೂಲ್ದು ಆ್ಯನ್ಯುವಲ್ ಡೇ ಇದೆ ಅಂತೆ, ಮಕ್ಕಳದೆಲ್ಲ ಪರ್ಫಾಮೆನ್ಸ್ ಇರುತ್ತೆ, ಬಾ ಅಂತ ಫೋನ್ ಹಚ್ಚಿ ಕರಿತಾ ಇದ್ಲು. ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಬರೋಕ್ಕಾಗಲ್ಲ ಅಂತ ಹೇಳಿದೆ. ಇನ್ನು ರೊಟ್ಟಿ ಎಲ್ಲ ಆಯಿತು. ಆ್ಯಂಡ್ ಇವಾಗ ಅವರಿಗೆ ಊಟಕ್ಕೆ ಹಾಗೆ ಕೊಟ್ಬಿಡ್ತೀನಿ. ಊಟ ಕೂಡ ಮುಗಿಸ್ಕೊಂಡು ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಕಂಟಿನ್ಯೂ ಮಾಡೋಷ್ಟೊತ್ತಿಗೆ ಟೈಮು ಸಿಕ್ಕಾಪಟ್ಟೆ ಆಗಿಬಿಟ್ಟಿತ್ತು ನೈಟು. ಹಾಗಾಗಿ ಇವಾಗ ಅವಳದು ಪ್ಯಾಕಿಂಗ್ ಎಲ್ಲ ಮಾಡ್ತಾಯಿದ್ದೀನಿ. ಯಾವುದು ಡ್ರೆಸ್ ಹಾಕೋಬೇಕು, ಯಾವ್ದು ಬಿಡಬೇಕು ಅಂತ ಫುಲ್ ಕನ್ಫ್ಯೂಸಲ್ಲಿದ್ದಾಳೆ. ಯಾಕಂದರೆ ಒಂದು ನಾರ್ಮಲ್ ಡ್ರೆಸ್ ಹೇಳಿದ್ರಂತೆ, ಆ್ಯಂಡ್ ಒಂದು ಸ್ವಿಮ್ಮಿಂಗು, ಯಾವುದು ತೊಗೋಬೇಕು ಯಾವುದು. ಅಂತಂದೆ, ಎರಡೂ ತೊಗೊಂಡೋಗು, ಯಾವುದು ಹಾಕೋ ಅಂತಾರೋ ಅದನ್ನು ಹಾಕೋ, ಯಾವುದು ಬೇಡ ಅಂತಾರೋ ಅದು ಬ್ಯಾಗಲ್ಲೇ ಇಟ್ಕೊಂಬಾ ಅಂತ ಹೇಳ್ಬಿಟ್ಟು 2 ಡ್ರೆಸ್ ಕೊಟ್ಟಿದ್ದೀನಿ. ಅದೂ ಈಸಿ ಆ್ಯಂಡ್ ಸ್ಮೂತ್ ಆಗಿರಬೇಕು, ಅಷ್ಟು ವೆಯ್ಟ್ ಕೂಡ ಇರಬಾರ್ದು. ಅಂದರೆ ನೀರಲ್ಲಿ ಆಟ ಆಡಿದ ತಕ್ಷಣ ಡ್ರೈ ಆಗಬೇಕು, ಸಡನ್ಲಿ ಒದೆ ಥರ ಇರಬಾರ್ದು ಅಂತ ಹೇಳ್ಬಿಟ್ಟು ಆ ಥರ ಕೊಟ್ಟಿದ್ದೀನಿ. ಆ್ಯಂಡ್ ಅವಳಿಗಿದೆ ಒಂದು ಸಪ್ರೇಟಾಗಿ ನಾನು ಟವಲ್ ಯೂಸ್ ಮಾಡ್ತೀನಿ. ಏನೇ ಇದ್ರೂ ಥಿಂಗ್ಸು ಅವಳದು ಸಪ್ರೇಟ್ ಇರುತ್ತೆ. ಹಾಗಾಗಿ ಸೊ ಅವಳಿಗೆ ತಾನೇ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ತಾಳೆ. ನಂದೇನು ಹೆಲ್ಪ್ ಕೂಡ ತೊಗೊಳ್ಳಲ್ಲ. ನಾನು ಇದು ಸ್ವಲ್ಪ ನಿನ್ನೆ ವಾಶ್ ಮಾಡಿಟ್ಟಿದ್ನಲ್ಲ, ಅದು ಸ್ವಲ್ಪ ಒಳಗಿಟ್ಟಿದ್ದೆ, ಹಾಗಾಗಿ ಅದನ್ನು ತೆಗೆದು ಕೊಡ್ತಾಯಿದ್ದೀನಿ. ಇದು ಹಾಕೋ, ಪಿಂಕು ಬೇಡ ಅಂತಂದರೆ ಒಂದು ನಾರ್ಮಲ್ ಫ್ರಾಕ್ ಕೊಡ್ತೀನಿ, ಅದು ಕೂಡ ನೀನು ಹಾಕೋ, ಯಾವುದು ಹೇಳ್ತಾರೋ ಅದು ಹಾಕೋ ಅಂತ ಹೇಳಿದೆ. ಆ್ಯಂಡ್ ಅವಳು ಕೂಡ ಆಯಿತು ತಗೋ, 2 ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ಲು. ಇನ್ನು ನಾನೇ ಬ್ಯಾಗ್ ಪ್ಯಾಕ್ ಮಾಡಬೇಕು ಅಂತ ಏನಿಲ್ಲ, ಕೊಟ್ಟನೆ ಅಂತಂದರೆ ಅವಳೇ ಈಸಿಯಾಗಿ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾಳೆ. ಎಷ್ಟು ಚೆನ್ನಾಗಿ ಮಾಡ್ಕೋತಾಳೆ ಅಂದರೆ ನಮಗೂ ಕೂಡ ಒಂದೊಂದು ಸಾರಿ ಆಗೋಲ್ಲ. ಅಷ್ಟು ಚೆನ್ನಾಗಿ ಕೂತು ನೀಟಾಗಿ ಪ್ಯಾಕ್ ಮಾಡಿಕೊಂಡು ಎಲ್ಲ ಒಂದು ಕಡೆ ಇಡ್ತಾಳೆ. ಆ್ಯಂಡ್ ಅವಾಗೂ ಅವ್ರ ಅಪ್ಪಗೆ ಫೋನ್ ಮಾಡಿದ್ದೆ ನಾನು, ಈ ಥರ ಒಂದು ಕ್ಯಾಪ್ ಬರುತ್ತೆ ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು. ತಲೆ ಒದ್ದೆ ಆಗೋಲ್ಲ ಈ ಕ್ಯಾಪನ್ನು ಹಾಕ್ಕೊಂಡ್ರೆ. ಅಮ್ಮಗೆ ಯಾವಾಗೋ ಸ್ವಲ್ಪ ಶೀತ ಈ ಥರ ಎಲ್ಲ ಬರ್ತಾ ಇರುತ್ತಲ್ಲ, ನೀರು ಜಾಸ್ತಿ ಆಟ ಆಡ್ತಾಳೆ. ಆ್ಯಂಡ್ ಅದು ತಲೆ ಒದ್ದೆ ಆದಮೇಲೆ ಮಕ್ಕಳು ಒಬ್ಬರೇ ಇರ್ತಾರಲ್ಲಿ, ನಾವು ಮನೇಲಿರ್ತೀವಿ, ನೀಟಾಗಿ ಅದನ್ನು ಟವೆಲಿಂದ ಒರೆಸ್ತೀವಿ.
ನೀರೇನೋ ಇಡಲ್ಲ. ಆ್ಯಂಡ್ ಅಲ್ಲಿ ಹೋಗಿ ಸ್ವಿಮ್ ಮಾಡಿ ಅದು ನೀಟಾಗಿ ಒರೆಸ್ಕೊಂಡಿಲ್ಲ ಅಂತಂದರೆ ಒಂದೇ ದಿನದಲ್ಲಿ ಅವಳಿಗೆ ನೆಗಡಿ ಬಂದುಬಿಡುತ್ತೆ. ಬಟ್ ಈ ಕ್ಯಾಪ್ ಆಯಿತು ಅಂದರೆ ಏನೋ ತಲೆ ಏನು ಒದ್ದೆ ಆಗೋಲ್ಲ. ಆಲ್ಮೋಸ್ಟ್ ಆದ್ರೂ ಒಂದು ಸ್ವಲ್ಪ ಸ್ವಲ್ಪ ಕೆಳಗಡೆ ಒದ್ದೆ ಆಗ್ಬೋದು, ಅದು ನಡೆಯುತ್ತೆ. ಈಗ ಹಳ್ಳತ್ತಿಗೆಲ್ಲ ಹೋಗಿ ನೀರು ನಿಂತ್ಕೊಂಡ್ಬಿಡ್ತು ಅಂದರೆ ಶೀತ ಅಂತೂ ಬಂದೇ ಬರುತ್ತೆ. ಬಟ್ ಇದು ಕ್ಯಾಪ್ ತೊಗೊಂಬಂದರು. ಇದ್ರದ್ದು ರೇಟು 30 ರುಪೀಸ್ ಅಷ್ಟೇ. ಯೂಸ್ ಆ್ಯಂಡ್ ಥ್ರೋ ಇದೇನೋ, ಇದು ಪ್ಲಾಸ್ಟಿಕ್ ಥರ ಇದೆ. ಈಗೆಲ್ಲ ಬರುತ್ತಲ್ಲ ಮೇಲ್ಗಡೆ ಕಾಟನ್ನು, ಇಲ್ಲ ಒಳಗಡೆ ಕಾಟನ್ನು ಮೇಲ್ಗಡೆ ಪ್ಲಾಸ್ಟಿಕ್ಕು ಈ ಥರ ಬರುತ್ತೆ. ಬಟ್ ಇದು ಆ ಥರ ಇಲ್ಲ, ಈ ಥರ ಇದೆ. ಇದನ್ನು ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಆ್ಯಂಡ್ ಪ್ಯಾಕ್ ಕೂಡ ಕಂಪ್ಲೀಟ್ ಆಯಿತು ಅವಳದು. ಸೊ ಫ್ರೆಂಡ್ಸ್, ಇನ್ನು ಕಿಚನ್ ಕ್ಲೀನಿಂಗ್ ಎಲ್ಲ ಮಾಡಬೇಕು. ಆ್ಯಂಡ್ ಮನೆಯೆಲ್ಲ ಇನ್ನೊಂದು ಸರಿ ಎಲ್ಲ ಗುಡಿಸ್ಬೇಕು. ಸಿಕ್ಕಾಪಟ್ಟೆ ಗಲೀಜು ಮಾಡಿಬಿಟ್ಟಿದ್ದಾಳೆ. ಎಲ್ಲಿ ಬೇಕಲ್ಲಿ ಅವಳದು ಪ್ಲಾಸ್ಟಿಕ್ಕು ಆ್ಯಂಡ್ ಏನಾದರೂ ಒಂದು ಥಿಂಗ್ಸ್ ತೊಗೊಂಡು ಅದನ್ನು ಮಾಡ್ತಿರ್ತಾಳೆ. ಅವಳು ಪೇಂಟಿಂಗ್ ಮಾಡೋದು ಈ ಥರ ಎಲ್ಲ ಮಾಡ್ತಿರ್ತಾಳೆ. ಹಾಗಾಗಿ ತುಂಬ ಗಲೀಜಾಗಿದೆ. ಆ ರೂಮ್ ಕೂಡ ಕ್ಲೀನ್ ಮಾಡಬೇಕು ನಾನು. ಹಾಗಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ನಾಳೆ ಇನ್ನೊಂದು ಹೊಸ ಬ್ಲಾಗೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.